ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಟೊಮೆಟೊ ಸಾರು ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಅಷ್ಟೇ ಪಟಾಪಟ್ ಅಂತ ನಾವು ಇದನ್ನು ಟೊಮೆಟೊ ಸಾರನ್ನ ಮಾಡ್ಕೊಳ್ಬೋದು. ಬೇಳೆ ಬೇಯಿಸೋದು ಬೇಡ ಮತ್ತು ಮಸಾಲೆ ರುಬ್ಬೋದು ಬೇಡ. ನಾವು ಯಾವಾಗಾದರೂ ಹೊರಗಡೆ ಹೋಗಿ ಬಂದು ಬೇಜಾರಾಗಿದ್ದರೆ ಈ ಥರ ಪಟಾಪಟ್ ಅಂತ ಬೇಳೆ ಸಾಂಬಾರು ಬದಲಿ ನಾವು ಟೊಮೆಟೊ ಸಾಂಬಾರನ್ನ ಮಾಡ್ಕೊಳ್ಬೋದು ನೋಡಿ. ಟೊಮೆಟೊ ಸಾಂಬಾರು ಮಾಡಲಿಕ್ಕೆ ನಾನು 2 ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ನಾನು ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಸಿಡಿತಿದೆ ಎನ್ನುವಾಗ ನಾನು ಇದಕ್ಕೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಒಣಮೆಣಸಿನ್ಕಾಯಿನ ತುಂಡು ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಮುರ್ಕೊಂಡು ಹಾಕ್ಕೋಬೋದು. ಇದನ್ನು ಸ್ವಲ್ಪ ಲೈಟ್ನಾಗೆ ಹಿಂಗೆ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಗರಿ ಗರಿ ಆಗಿರುತ್ತೆ. ಮತ್ತು ಈಗ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೊಳ್ಬೇಕು. ಈಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಲೈಟಾಗಿ ಈ ಥರ ಫ್ರೈ ಮಾಡ್ಕೊಂಡೆ. ಈಗ ನಾನು 2 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಬೀಜ ತೆಗೆದು. ಬೇಕಂದರೆ ನೀವು ಬೀಜ ಬೇಕಂದರೆ ಹಾಕ್ಕೊಳ್ಳಿ. ಕಿಡ್ನಿ ಸ್ಟೋನ್ ಆಗುತ್ತೆ ಅಂಥೇಳಿ ನಾನು ಬೀಜ ತೆಗೆದು ಟೊಮೆಟೊನ ತೊಗೊಂಡಿದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಆಗಬೇಕಿದು. 1-2 ಮಿನಿಟ್ ಕಡಿಮೆ ಉರಿ ಇಟ್ಕೊಂಡು ಫ್ರೈ ಮಾಡೋದ್ರಿಂದ ಪಟಾಪಟ್ ಅಂತ ಚೆನ್ನಾಗಿ ಮಿದುವನು ಫ್ರೈ ಆಗುತ್ತೆ ನೋಡಿ. ಇದು ಬೇಳೆ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಈ ಥರ ಸಾಂಬಾರನ್ನ ಟೊಮೆಟೊ ಸಾಂಬಾರನ್ನ ನಾವು ಮಾಡ್ಕೊಂಡು ತಿನ್ಬೋದು ನೋಡಿ. ಇದು ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈ ಥರ ಫ್ರೈ ಆಗಿರಬೇಕು. ಟೊಮೆಟೊನೂ ಮೆತ್ತಗಾಗಿರಬೇಕು. ಈಗ ಇದಕ್ಕೆ ನಾನು ಒಂದು ಮೆಣಸಿನ್ಕಾಯಿನ ಈ ಥರ ನಡು ಕಟ್ ಮಾಡ್ಕೊಂಡು ಸೀಳ್ಕೊಂಡು ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳಿ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೇನೆ ಸ್ವಲ್ಪ 1/4 ಚಮಚ ಅರಿಶಿನ ಪೌಡರು ಮತ್ತು 1/4 ಚಮಚ ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ 1/4 ಸ್ಪೂನ ನಾವು ಸಾಂಬಾರು ಮಸಾಲ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಗೊಜ್ಜು ಥರ ರೆಡಿ ಆಗುತ್ತೆ. ಹೀಗೆ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ. ನಾವಿಲ್ಲಿ ಟೊಮೆಟೊ ಸಾರು ಮಾಡ್ತಾಯಿದ್ದೀವಿ. ಟೊಮೆಟೊ ಸಾರನ್ನ ಇದು ಅನ್ನಕ್ಕೆ ಟೊಮೆಟೊ ಸಾರು ಇದ್ರೇ ಚೆನ್ನಾಗಿ ನೋಡಿ. ಈ ಥರ ರೆಡಿ ಆದಮೇಲೆ ಈಗ ಇದಕ್ಕೆ ನಾನು 1.5 ಗ್ಲಾಸ ನೀರು ಹಾಕ್ಕೊಳ್ತೀನಿ. ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾನು ಇದನ್ನು 3 ಜನಕ್ಕೆ ಆಗುವಷ್ಟು ಮಾಡ್ಕೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕಂದರೆ ಇನ್ನೂ 1-2 ಟೊಮೆಟೊನ ಜಾಸ್ತಿ ತೊಗೊಂಡು ನೀವು ಈ ಟೊಮೆಟೊ ಸಾರನ್ನ ಮಾಡ್ಕೊಳ್ಬೋದು ನೋಡಿ. ಒಂಥರ ಈ ಥರ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಬೆಲ್ಲ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲದಕ್ಕೆ ಸ್ಕಿಪ್ ಮಾಡ್ಕೊಬೋದು. ಇದನ್ನು 1-2 ಮಿನಿಟ್ ಕುದಿಸ್ರೆ ಟೊಮೆಟೊ ಸಾರು ರೆಡಿ. ಬಿಸಿ ಬಿಸಿಯಾದ ಟೊಮೆಟೊ ಸಾರು ರೆಡಿ. 2 ಮಿನಿಟ್ ಚೆನ್ನಾಗಿ ಕುದಿಸ್ಬೇಕು. ಈಗ ನೋಡಿ ನಾನು ಬಿಸಿ ಅನ್ನ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಟೊಮೆಟೊ ಸಾರು ಅಥವಾ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಮತ್ತು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಬಿಸಿ ಬಿಸಿಯಾದ ಟೊಮೆಟೊ ಸಾರು ಈರುಳ್ಳಿ ಜೊತೆಗೇನು ತಿನ್ಬೋದು, ಹಾಗೇನೂ ತಿನ್ಬೋದು ನೋಡಿ. ಥ್ಯಾಂಕ್ ಯು.